ನಮಸ್ತೆ ಎಲ್ಲರಿಗೂ. ಇವತ್ತು ನಾನು ಹಾಗಲಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ಹಾಗಲಕಾಯಿ ಪಲ್ಯ ಮಾಡೋದಕ್ಕೆ ಒಲೆಗೆ ನೋಡಿ ನಾನು 2 ಹಾಗಲಕಾಯಿ ತೊಗೊಂಡಿದ್ದೀನಿ. ಹಾಗಲಕಾಯಿನ ತೊಳೆದ್ಬಿಟ್ಟು ನಾನು ಹೆಚ್ಚಿಟ್ಕೊತೀನಿ. ಹೆಚ್ಚಿಬಿಟ್ಟು ನೋಡಿ, ಇದರಲ್ಲಿ ಈ ಥರ ಬೀಜಗಳನ್ನ ತೆಗಿಬೇಕು. ಬೀಜ ಹಾಕಬಾರ್ದು, ಬೀಜ ತುಂಬಾ ಕಹಿ ಇರುತ್ತೆ, ಹಾಗಾಗಿ ಬೀಜ ತೆಗಿತೀನಿ. ಬೀಜ ಮಾತ್ರ ತೆಗಿತೀನಿ, ಇರೋ ಒಳಗಡೆ ಸೈಡ್ ಬೆಳ್ಳಗಿದೆ ಅಲ್ಲ ಅದಿರಲಿ. ಈ ರೀತಿ ಅಷ್ಟು ಹಾಗಲಕಾಯಿನ ಹೆಚ್ಚಿಟ್ಟಿದ್ದೀನಿ. ಈಗ ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, 2 ದೊಡ್ಡ ಈರುಳ್ಳಿ ಅಥವಾ 3 ಮೀಡಿಯಮ್ ಸೈಜ್ ಈರುಳ್ಳಿ, 4 ಟೊಮೆಟೊ ಮತ್ತು ಹುಣಸೆಹಣ್ಣು, 1 ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ನೆನೆಸಿಟ್ಟಿದ್ದೀನಿ. ಈರುಳ್ಳಿ ಟೊಮೆಟೊ ಎಲ್ಲ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಒಗ್ಗರಣೆಗೆ ಒಂದು ಬಾಣಲೆಯಲ್ಲಿ ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕ್ತೀನಿ. ಸಾಸಿವೆ ಸಿಡಿಬೇಕು. ಸಿಡ್ದಾದ್ಮೇಲೆ ಕರಿಬೇವಿನ ಸೊಪ್ಪು ಹಾಕಿ, ಆಮೇಲೆ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿ ಟೊಮೆಟೊ ಈ ಪಲ್ಯಕ್ಕೆ ಜಾಸ್ತಿನೇ ಹಾಕಬೇಕು. ಆವಾಗಲೇ ಇದು ಕಹಿ ಇಲ್ಲದಂಗೆ ಚೆನ್ನಾಗಾಗುತ್ತೆ ಪಲ್ಯ. ಈರುಳ್ಳಿ ಕಂದು ಬಣ್ಣ ಬರೋ ತನಕ ಫ್ರೈ ಮಾಡ್ತೀನಿ. ನೋಡಿ ಈ ಥರ. ಹಾಗಲಕಾಯಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಕೆಲವರು ಇಷ್ಟಪಡಲ್ಲ, ಕಹಿ ಇರುತ್ತೆ ಅಂತ, ಬಟ್ ಇದು ತಿಂದರೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಈರುಳ್ಳಿ ಫ್ರೈ ಆದಮೇಲೆ ಟೊಮೆಟೊ ಹೆಚ್ಚಿರುವಂಥದ್ದು ಹಾಕಿದ್ದೀನಿ. ಟೊಮೆಟೊ ಮೆತ್ತಗೆ ಬೇಯಲಿ. ಅದಕ್ಕೆ ಅರಿಶಿನ ಹಾಕ್ತೀನಿ. ಅರಿಶಿನ ಮತ್ತು ಉಪ್ಪು ಹಾಕಿ ಫ್ರೈ ಮಾಡ್ತೀನಿ. ಟೊಮೆಟೊ ಸ್ವಲ್ಪ ಮೆತ್ತಗೆ ಆಗಬೇಕು. ಈಗ ಅದಕ್ಕೆ ಖಾರದ ಪುಡಿ ಹಾಕಿ ಸ್ವಲ್ಪ ಫ್ರೈ ಮಾಡ್ತೀನಿ. ಗಂಡು ಹೆಚ್ಚಿಟ್ಕೊಂಡಿರುತ್ತಾ ಹಾಗಲಕಾಯಿ ಹಾಕ್ತಾಯಿದ್ದೀನಿ. ಹಾಕಿ ಮಿಕ್ಸ್ ಮಾಡಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಮೊದಲೇ ಈರುಳ್ಳಿ ಟೊಮೆಟೊಗೆ ಉಪ್ಪು ಹಾಕಿರೋದ್ರಿಂದ ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಮತ್ತು ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಹುಣಸೆ ರಸ ಹಾಕಿ ಹಾಗಲಕಾಯಿ ಬೇಯುವಷ್ಟು ನೀರು ಹಾಕಿ ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡಬೇಕು. ಉಪ್ಪು ಮತ್ತು ಇದು ಬೆಲ್ಲದ ಪುಡಿ. ಇದು ನಿಮ್ಮ ಹತ್ರ ಉಂಡೆ ಬೆಲ್ಲನ ಪುಡಿ ಮಾಡಿ ಹಾಕ್ಬೋದು. ಮತ್ತು ಇನ್ನೊಂದು ಸ್ವಲ್ಪ ನೀರು ಹಾಕ್ತೀನಿ. ಜಸ್ಟ್ ನೀಟಾಗಿ ಮಿಕ್ಸ್ ಮಾಡಿ ಬೇಯೋದಕ್ಕೆ ಬಿಡ್ತೀನಿ ನಾನು. ಹಾಗಲಕಾಯಿ ಬೇಗ ಬೇಯುತ್ತೆ. ಅದಕ್ಕೆ ಉಪ್ಪು ಹುಳಿ ಮೊದಲಿಗೆ ಸ್ವಲ್ಪ ಹಾಕಿ ನೋಡಿ, ಮತ್ತು ಕೊನೆಯಲ್ಲಿ ರುಚಿ ನೋಡಿ ಮತ್ತೆ ಹಾಕಬೇಕಾದ್ರೆ ಹಾಕ್ಬೋದು. ಇದಕ್ಕೆ ಉಪ್ಪು ಹುಳಿ ಖಾರ ಕರೆಕ್ಟಾಗಿ ಇರಬೇಕು, ಆವಾಗ ಕಹಿ ಕಮ್ಮಿ ಇರುತ್ತೆ. ಹೀಗೆ ಮೀಡಿಯಮ್ ಫ್ಲೇಮಲ್ಲೇ ಪಲ್ಯ ಮಾಡಿ ಚೆನ್ನಾಗಾಗುತ್ತೆ. ಆವಾಗವಾಗ ಮಿಕ್ಸ್ ಮಾಡ್ತಾಯಿರಿ. ನೋಡಿ, ಈಗಾಗಲೇ ಹಾಗಲಕಾಯಿ ಬೆಂದಿದೆ, ಬೇಗ ಬೇಯುತ್ತೆ ಹಾಗಲಕಾಯಿ. ನಾನು ರುಚಿ ನೋಡ್ತೀನಿ ಹೇಗಿದೆ ಅಂತ. ಇದಕ್ಕೆ ಇನ್ನೂ ಸ್ವಲ್ಪ ಉಪ್ಪು ಹುಳಿ ಬೇಕು. ಹುಳಿ ಜಾಸ್ತಿ ಇದೆ, ಹಾಗಾಗಿ ಉಪ್ಪು ಮತ್ತು ಸ್ವಲ್ಪ ಮತ್ತೆ ಬೆಲ್ಲದ ಪುಡಿ ಹಾಕಿದ್ದೀನಿ. ಹುಳಿ ಕಮ್ಮಿ ಅಂತ ಅನಿಸಿದ್ರೆ ಸ್ವಲ್ಪ ಹುಳಿ ಹಾಕ್ಬೋದು. ಮತ್ತೆ ಕೊನೆಯಲ್ಲಿ ಹಾಕಿ ಮತ್ತೆ 1-2 ನಿಮಿಷ ಬೇಯಿಸಬೇಕು. ಈ ರೀತಿ ಮಾಡಿ ನೋಡಿ, ತುಂಬ ಚೆನ್ನಾಗಾಗುತ್ತೆ.
ಈಗ ತಯಾರಿದೆ ಹಾಗಲಕಾಯಿ ಪಲ್ಯ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.